ಇವತ್ತು ನಮ್ಮ ನ್ಯಾಷನಲ್ ಹೈವೇ ಏನಿದೆ 275 ಚನ್ನಪಟ್ಟಣದ ಹತ್ರ ಇವಾಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ರಾಂಪುರದ ಹತ್ರ ಎಕ್ಸಿಟ್ ಮಾಡಿದ್ದಾರೆ. ಬಟ್ ಅದು ರಾಂಪುರದ ಹತ್ರ ಎಕ್ಸಿಟ್ ಮಾಡಿದರೆ ಜನರಿಗೆ ಬಹಳ ಅನಾನುಕೂಲ. ಯಾಕೆಂದರೆ ಈ ಚನ್ನಪಟ್ಟಣದಿಂದ ರಾಮನಗರಕ್ಕೆ ಹೋಗೋರಿಗೂ ಹೆಲ್ಪ್ ಆಗಲ್ಲ, ಅಥವಾ ಈ ಕಡೆ ಸ್ಟೇಟ್ ಹೈವೇಯಿಂದ ಬಂದು ಇಲ್ಲಿಗೆ ಜಯನಗರ್ಗೂ ಅನುಕೂಲ ಆಗಲ್ಲ. ಅದರಿಂದ ನಾವು ಇವತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳ ಜೊತೆ ನಾವು ಮತ್ತು ಸ್ಥಳೀಯ ಶಾಸಕರಾದ ಯೋಗೇಶ್ವರ್ ಅವರು ಎಲ್ಲ ಇದಕ್ಕೆ ಒಂದು ಇನ್ಸ್ಪೆಕ್ಟ್ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಸೊ ಇವಾಗ ನಾವು ಈ ಕಣ್ವಾ ಜಂಕ್ಷನಲ್ಲಿ ಇದು ಎಕ್ಸಿಟ್ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಎಕ್ಸಿಟ್ ಎಂಟ್ರಿ ಎರಡೂ ಕೊಟ್ಟರು ಬಹಳ ಅನುಕೂಲ ಆಗುತ್ತೆ. ಮುಂದೆ ಇದು ರಾಮನಗರಕ್ಕೆ ಹೋಗೋರ್ಗೂ ಅನುಕೂಲ, ಚನ್ನಪಟ್ಟಣಕ್ಕೆ ಹೋಗೋರ್ಗೂ ಅನುಕೂಲ, ಕಣ್ವಾಗೆ ಹೋಗೋರ್ಗೂ ಅನುಕೂಲ, ಕೆಂಗಲ್ ಹೋಗೋರ್ಗೂ ಅನುಕೂಲ. ಸೊ ಅದರಿಂದ ಇವತ್ತು ನಾವು ಅಧಿಕಾರಿಗಳಿಗೆ ಮಂದಟ್ಟು ಮಾಡಿದ್ದೇವೆ. ಯಾಕೆಂದರೆ ಈಗ ಪ್ರಪೋಸ್ ಆಗಿರೋದು ರಾಂಪುರದ ಹತ್ರ, ಅದು ರಾಂಪುರದ ಹತ್ರ ಮಾಡಿದರೆ ಏನು ಪ್ರಯೋಜನ ಆಗೋದಿಲ್ಲ. ಅದರಿಂದ ಇದನ್ನು ಇಲ್ಲಿ ಮಾಡಬೇಕು ಅಂತ ಸೊ ಈ ಭೇಟಿಯ ಉದ್ದೇಶ. ಸರ್, ಈಗ ಎಂಟ್ರಿ ಎಕ್ಸಿಟ್ ಬೇಕು ಅನ್ನೋದು ಒಂದು ಪ್ರಪೋಸಲ್ ಕೂಡ ಇತ್ತು. ಅದೇನಾದರೂ ಇಲ್ಲಿ ಸೇರ್ಪಡೆ ಆಗುತ್ತಾ ಅಥವಾ ಬೇರೆ ಕಡೆ? ಇಲ್ಲ, ಇದು ಏನಾಗಿದೆ, ಇವತ್ತು ಈ ಟಾಯ್ಸ್ ಪಾರ್ಕ್ ಮಾಡೋದ್ರ ಬಗ್ಗೆ ಈಗ ಆಲ್ರೆಡಿ ನಾವು ನಿತಿನ್ ಗಡ್ಕರಿ ಅವರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ. ಅವರು ಒಂಥರ ಪಾಸಿಟಿವ್ ಆಗಿ ಅವರು ಸ್ಪಂದಿಸಿದ್ದಾರೆ. ಅಂದರೆ ಅದಕ್ಕೆ ಆಲ್ರೆಡಿ ಜಾಗನೂ ಐಡೆಂಟಿಫೈ ಮಾಡಿದ್ದಾರೆ. ಟಾಯ್ಸ್ ಪಾರ್ಕ್ ಬರುತ್ತೆ. ಯಾಕೆಂದರೆ ಟಾಯ್ಸ್ ಪಾರ್ಕು ಈಗ ಚನ್ನಪಟ್ಟಣದಲ್ಲಿ ಹೃದಯ ಭಾಗದಲ್ಲಿದೆ ಟಾಯ್ಸ್ ಸ್ಟಾಲ್ಗಳು, ಅದೆಲ್ಲ ಅಲ್ಲಿಗೆ ಶಿಫ್ಟ್ ಆದರೆ ಭಾಳ ಅನುಕೂಲ ಆಗುತ್ತೆ, ವ್ಯಾಪಾರನೂ ಆಗುತ್ತೆ, ಆಮೇಲೆ ಅದು ಸಂಸ್ಕೃತಿನೂ ಉಳಿಯುತ್ತೆ, ಅದರಿಂದ ಉದ್ಯೋಗನೂ ಹಾಗೆ ರಿಸ್ಟೋರ್ ಆಗುತ್ತೆ, ಬಟ್ ಅವ್ರಿಗೆ ಅದು ಬದುಕು ಕೂಡ. ಸೊ ಟಾಯ್ಸ್ ಪಾರ್ಕು ಕೂಡ ಬರುತ್ತೆ. ಸೊ ಸಾಕಷ್ಟು ಕಡೆ ಎಕ್ಸ್ಪ್ರೆಸ್ ಹೈವೇಲಿ ಈ ಸ್ಕೈ ವಾಕ್ಗಳು ಇನ್ನೂ ಕೂಡ ಆಗಿಲ್ಲ. ಅಲ್ಲ, ಇವಾಗ ಬೈರಾಪಟ್ಟಣದ್ದು ಹೆಚ್ಚು ಕಡಿಮೆ ಕ್ಲಿಯರ್ ಆಗಿದೆ. ಬೈರಾಪಟ್ಟಣದ ಹತ್ರ ಒಂದು ಬರುತ್ತೆ, ಇನ್ನು ಬಿಡದಿ ಹತ್ರ ಒಂದು ಬರುತ್ತೆ, ಇನ್ನೊಂದು ಇಂಡ್ವಾಲ್, ಅಫ್ಕೋರ್ಸ್ ಅದು ಮಂಡ್ಯ ಜಿಲ್ಲೆನಲ್ಲಿ ಬರುತ್ತೆ. ಸೊ ಇದೆಲ್ಲ ಸುಮಾರು ಒಟ್ಟಾರೆ 600 ಕೋಟಿ ಪ್ರಾಜೆಕ್ಟ್ ಅಂತ ಈಗ ಆಲ್ರೆಡಿ ಅನುಮೋದನೆ ಕೊಟ್ಟಿದೆ ನ್ಯಾಷನಲ್ ಹೈವೇ ಅಥಾರಿಟಿಯಲ್ಲಿ, ಬೆಂಗಳೂರಿಂದ ಮೈಸೂರುವರೆಗೆ. ಸರ್, ಈಗ ದಾಳಿ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ ಅದಕ್ಕೆ ಭದ್ರತಾ ವೈಫಲ್ಯ, ಕೇಂದ್ರದ ಭದ್ರತಾ ವೈಫಲ್ಯ, ಗುಪ್ತಚರ ಇಲಾಖೆ ವೈಫಲ್ಯ ಅನ್ನೋ ಒಂದಷ್ಟು ಮಾತುಗಳನ್ನ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು. ಇವಾಗ ನಮ್ಮ ಮುಂದೆ ಇರೋದು ಇಮ್ಮಿಡಿಯೇಟ್ ಆ್ಯಕ್ಷನ್ನು, ಯಾವ ರೀತಿ ಇದಕ್ಕೆ ರೆಸ್ಪಾಂಡ್ ಮಾಡಬೇಕು ಇಂಡಿಯಾ, ಯಾವ ರೀತಿ ಇದನ್ನು ಇದು ಮಾಡೋ, ಅದು ಇಂಪಾರ್ಟೆಂಟ್. ಈಗ ಇಶ್ಯೂ ಬಹಳ ಮುಖ್ಯವಾದದ್ದು. ನಾವು ಈ ಭಯೋತ್ಪಾದಕರು ಏನಿದ್ದಾರೆ ಅವ್ರಿಗೆ ಯಾವ ರೀತಿ ತಕ್ಕ ಪಾಠ ಕಲಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡ್ಕೋಬೋದು.